ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚಲನೆ ಪಾಠದ 5ನೇ ಪ್ರಶ್ನೆ. ಜವ ಕಂಡುಹಿಡಿಯಲು ಬಳಸುವ ಸೂತ್ರ. ಜವವನ್ನ ಕಂಡುಹಿಡಿಯಲಿಕ್ಕೆ ಬಳಸುವಂತಹ ಸೂತ್ರ ಯಾವುದು? ಜವ ಅಂದ್ರೆ ಏನು ಹಾಗಿದ್ರೆ? ಜವ ಅಂದ್ರೆ ಒಂದು ಏಕಮಾನಕಾರದಲ್ಲಿ ವಸ್ತು ಚಲಿಸಿದಂತಹ ದೂರವನ್ನ ಅದರ ಜವ ಅಂತ ಕರಿತೀವಿ. ಹಾಗಿದ್ರೆ ಜವ ಏನ್ ಹೇಳ್ತಿದ್ದಾರೆ? ಒಂದು ಏಕಮಾನಕಾಲದಲ್ಲಿ ವಸ್ತು ಚಲಿಸಿದ ದೂರ. ಹಾಗಿದ್ರೆ ನಾವೇನ್ ಬರಿಬಹುದು? ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಅಂತ ಬರಿಬಹುದಾ? ತೆಗೆದುಕೊಂಡ ಕಾಲ. ಹಾಗಾಗಿ ಇಲ್ಲಿ ತೆಗೆದುಕೊಂಡ ಕಾಲವನ್ನ ನಾವು ಟಿ ಇಂದ ಇಂಡಿಕೇಟ್ ಮಾಡಿದ್ರೆ, ದೂರವನ್ನ ಎಸ್ ಇಂದ ಇಂಡಿಕೇಟ್ ಮಾಡಿದ್ರೆ ನಮಗೆ ಫಾರ್ಮುಲಾ ಸಿಕ್ಕೋಯ್ತು. ಹೌದು, ಆಪ್ಷನ್ ಎ ಸರಿಯಾದ ಉತ್ತರ. ವಿ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಟಿ. ವಿ ಅನ್ನುವಂಥದ್ದು ಜವ ಇದೆ, ಎಸ್ ಅಂದ್ರೆ ಚಲಿಸಿದ ದೂರ, ಡಿವೈಡೆಡ್ ಬೈ ಟಿ ಅಂದ್ರೆ ತೆಗೆದುಕೊಂಡ ಕಾಲ. ಆಪ್ಷನ್ ಬಿ ಎಸ್ ಇಸ್ ಈಕ್ವಲ್ ಟು ವಿ ಬೈ ಟಿ ತಪ್ಪು. ಆಪ್ಷನ್ ಸಿ ತಪ್ಪು. ಆಪ್ಷನ್ ಡಿ ಕೂಡ ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಎ, ವಿ ಇಸ್ ಈಕ್ವಲ್ ಟು ಎಸ್ ಬೈ ಟಿ. ಜವದ ಎಸ್ಐ ಏಕಮಾನ ಹೇಳ್ಬೋದಾ? ಜವದ ಎಸ್ಐ ಏಕಮಾನ ಅಂದ್ರೆ ಚಲಿಸಿದ ದೂರ ಮೀಟರ್ ಆಗತ್ತಾ? ತೆಗೆದುಕೊಂಡ ಕಾಲ ಸೆಕೆಂಡ್ ಆಗತ್ತಾ? ಹಾಗಿದ್ರೆ ಮೀಟರ್ ಪರ್ ಸೆಕೆಂಡ್ ಅಲ್ವಾ? ಇದೇನು ನಿಮ್ಗೆ ಪ್ರಶ್ನೆಯಲ್ಲಿ ಕೇಳಿಲ್ಲ, ತಿಳಿದಿರ್ಲಿ ಅಂತ ಹೇಳ್ತೀನಿ. ಸರಿ, ಹಾಗಿದ್ರೆ ಆಪ್ಷನ್ ಎ, ವಿ ಇಸ್ ಈಕ್ವಲ್ ಟು ಎಸ್ ಬೈ ಟಿ ಅನ್ನುವಂಥದ್ದು ಜವ ಕಂಡು ಹಿಡಿಯಲು ಬಳಸುವ ಸೂತ್ರವಾಗಿರುತ್ತೆ. ಥ್ಯಾಂಕ್ ಯು.